ಖಂಡಿತ ಇವರನ್ನು ಕಂಡಿಲ್ಲ. ಟಿ ವಿ ವಾಹಿನಿಗಳಲ್ಲಿ ನಮ್ಮ ಪುಟ್ಟ ವಾಹಿನಿ ಬರುವಂಥ ಬಿಸ್ನೆಸ್ ಮಾಡಿ ತಿಂಗಳಿಗೆ 4-5 ಬಾರಿ ನಮಗೆ ಮಾದರಿಗಳನ್ನು ನೋಡ್ತೇವೆ. ಇವರು ವೃತ್ತಿಯಲ್ಲಿ ಶಾಲೆಗಳು ಅವರ ಪ್ರವೃತ್ತಿಯಲ್ಲಿ ಆಧ್ಯಾತ್ಮ ಚಿತ್ರಗಳು. ಭಗವಂತ ವ್ಯಕ್ತಿಗೆಲ್ಲ ಹೋದರೆ ಯಾವುದೋ ಒಂದು ಕೊರತೆ ಕೊಟ್ಟಿರ್ತಾನೆ. ಒಂದು ಒಳ್ಳೆ ಕೊಟ್ಟಿದ್ದು ಸಣ್ಣ ಕೆಟ್ಟದಿರುತ್ತೆ. ಅದೇ ರೀತಿ ಇವರಿಗೆ ಕೂಡ ಒಳ್ಳೆಯದೇ ಕೊಟ್ಟಿದ್ದಾನೆ. ಯಾಕಂದರೆ ಅವರು ಬಿಸಿ ಒಂದು ವ್ಯಕ್ತಿ ಸಿ ಅಂತ ಹೇಳಿ ನಾನು ಅವನ ಹತ್ತಿರ ಕಂಡವರು. ನನ್ನ ಅನಿಯರಿಗೆ ಬಹಳ ಹತ್ತಿರ ಬೇಕಾದವರು. ಹೀಗಿರುವಾಗ ಅವರು ಇವತ್ತು ಬಂದದೇ ನಮ್ಮ ಸಿಯೋಗ, ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ಯಾವ್ದು ಹೇಳಿದ್ರು ಇಂಟ್ರೆಸ್ಟ್ ನಾನು ಬೆಳೆದಿದ್ದೀನಿ, ಬೆಳೆಯಲಿದ್ದೀನಿ ಅಂತ ಹೇಳೋರು. ಇಲ್ಲ ನಾನು ಕುಡಿದಿದ್ದೀನಿ ಅಂತ. ಇವತ್ತು ನಮ್ಮಲ್ಲಿ ಬೆಳೆಯಲ್ಲ ನಾವೊಂದು ಭಾಗ ಚಿತ್ತ ಅನಿಸ್ತದೆ. ಯಾಕೆ ನಾನು ಅವರ ನಿರೀಕ್ಷೆ ಮಾಡಿದ ಬಂದಿದ್ದಾರೆ, ಅವರು ಸ್ವಾಗತ ಮಾಡಿದ್ದಾರೆ. ಈಗ ಅವರು ಪ್ರಾಸ್ತಾವಿಕವಾಗಿ ಆಧ್ಯಾತ್ಮಿಕ ಮಾತಾಡ್ತಿದ್ದಾರೆ ನಮಗೋಸ್ಕರ. ಬನ್ನಿ ಸರ್. CSS9 ಅನಂತನಾಮಧೇಯಾಯ ಸರ್ವಾಕಾರ ಪ್ರದಾಯಿನೇ ಸಮಸ್ತ ಮಂತ್ರ ವಾಚ್ಯಾಯ ವಿಶ್ವೈಕಪತಯೇ ನಮಃ. ಯಾ ದೇವಿ ಸರ್ವಭೂತೇಷು ಸಕಲ ಸೌಭಾಗ್ಯ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಅಧಿಕ ಮಾಸದ ಒಂದು ತಿಂಗಳು ಬಹಳ ವಿಜೃಂಭಣೆಯಿಂದ ಈ ಕ್ಷೇತ್ರ ಶ್ರೀ ಮಡಿಕೈ ನವದುರ್ಗಾ ಮಹಾಗಣಪತಿ ದೇವಸ್ಥಾನದಲ್ಲಿ ನಿರಂತರವಾಗಿ ಒಂದು ತಿಂಗಳಿಂದ ಪೂಜೆ ಪುರಸ್ಕಾರಗಳು ಹಾಗೂ ಅನ್ನ ಸಂತರ್ಪಣೆ ಅದು ಕೂಡ ನಡೀತಾ ಇದೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ನಮ್ಮ ಧರ್ಮದರ್ಶಿಗಳಾದ ವಿಶ್ವನಾಥ ಭಟ್ರು ಈಗಾಗಲೇ ಹೇಳಿದ್ರು, ಅಧಿಕಸ್ಯ ಅಧಿಕ ಫಲಂ ಅಂತೆ. ಅಧಿಕ ಮಾಸದಲ್ಲಿ ಯಾವ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ದೈವಿಕವಾಗಿ ಮಾಡ್ತೇವೆ ಅದರ ಫಲ ಏನಾಗ್ತದೆ, ದ್ವಿಗುಣಗೊಳ್ಳುತ್ತದೆ ಅಥವಾ ಜಾಸ್ತಿ ಆಗ್ತದೆ ಅಂತೇಳಿ ಒಂದು ಪ್ರತೀತಿ ಉಂಟು. ಅದಕ್ಕೆ ಹೇಳ್ತಾರೆ ಅಧಿಕ ಮಾಸದ ಒಂದು ಇದರಲ್ಲಿ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಕೂಡ ಹೇಳ್ತಾರೆ. ಪುರುಷೋತ್ತಮ ಮಾಸದಲ್ಲಿ ವಿಷ್ಣುವಿಗೆ ವಿಶೇಷವಾಗಿ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡ್ತೇವೆ. ಶ್ರೀ ಪುರುಷೋತ್ತಮ ಗೋವಿಂದ ಲಕ್ಷ್ಮೀಪತೆ ಜಗತ್ಪತೆ ಅನುಗ್ರಹಂ ಕುರುಮೇ ದೇವ ಅಧಿಕ ಮಾಸೆ ವಿಶೇಷತಃ ಅಂತೇಳಿ. ಅದೇ ರೀತಿ ಏನೆಲ್ಲ ಮಾಡಬೇಕು ಅಧಿಕ ಮಾಸದಲ್ಲಿ ಅಂತ ಒಂದು ಶ್ಲೋಕ ರೂಪದಲ್ಲಿ ಹೇಳಿದ್ದಾರೆ. ಸ್ನಾನಂ ದಾನಂ ಜಪಃ ಹೋಮಃ ಸ್ವಾಧ್ಯಾಯೋ ದೇವತಾರ್ಚನಂ ಅಧಿಕೇ ಮಾಸಿ ಕರ್ತವ್ಯಂ ಸರ್ವ ಪಾಪ ಪ್ರಣಾಶನಂ ಅಂತೆ. ಅಂದರೆ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಉತ್ತಮ. ಅಟ್ಲೀಸ್ಟ್ ಮನೆಯಲ್ಲಿ ಕೂಡ 2 ಸಾರಿ ಸ್ನಾನ ಮಾಡಿದರೆ ಬಹಳ ಉತ್ತಮ. ದಾನಂ ಅಂದರೆ ದಾನ ನೀಡುವುದು. ಅದೇ ರೀತಿ ಹೋಮ, ಅನೇಕ ದೇವರ ಬಗ್ಗೆ ಗಣಹೋಮ ಇರ್ಬೋದು, ವಿಷ್ಣುವಿನ ಹೋಮ ಇರ್ಬೋದು, ಸತ್ಯನಾರಾಯಣ ಪೂಜೆ ಇರ್ಬೋದು, ಬೇರೆ ಬೇರೆ ಹೋಮ ಅದನ್ನು ಮಾಡ್ಬೋದು. ಅದೇ ರೀತಿ ಸ್ವಾಧ್ಯಾಯ ಅಂತ ಹೇಳಿದರೆ ಪವಿತ್ರ ಮಂತ್ರಗಳ ಜಪ ಮಾಡುವುದು. ಪುರುಷೋತ್ತಮ ಮಾಸದ ಒಂದು ಶ್ಲೋಕಗಳನ್ನು ತುಂಬ ಜನರು ಗೃಹಿಣಿಯರ ಮನೆಯಲ್ಲಿ ಪಠಿಸಿದ್ದಾರೆ. ಕೊನೆಯದಾಗಿ ಒಂದು ಹೇಳ್ತಾರೆ ಬ್ರಾಹ್ಮಣರನ್ನು ಕರೆದು ಅವರಿಗೊಂದು ದಾನವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ದೇವತಾರ್ಚನ, ದೇವರಿಗೆ ಅರ್ಚನೆ ಮಾಡೋದು. ಇಷ್ಟು ಮಾಡಿದರೆ ಅಧಿಕೇ ಮಾಸಿ ಕರ್ತವ್ಯಂ ಸರ್ವ ಪಾಪ ಪ್ರಣಾಶನಂ ಅಂತೇಳಿ. ಅಂದರೆ ನಾವು ಮಾಡಿದ ಪೂರ್ವಜನ್ಮದ ಯಾವುದೇ ಪಾಪ ಇದ್ದರೆ ಅದು ಪರಿಹಾರ ಆಗ್ತದೆ ಅಂತೇಳಿ ಒಂದು ಪ್ರತೀತಿ ಇತ್ತು. ಅದೇ ರೀತಿ ಈ ಮಾಸದಲ್ಲಿ ನಾವು ಯಾವುದೇ ಪೂಜೆ ಮಾಡಿದರೆ ಅದು ಅಶ್ವಮೇಧಯಾಗ ಮಾಡಿದಷ್ಟು ಪುಣ್ಯ ಸಿಗ್ತದೆ ಅಂತೇಳಿ ಒಂದು ಪ್ರತೀತಿ ಕೂಡ ಉಂಟು. ಸೊ ನಾವು ಹೇಳ್ತೇವೆ ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ ಅಂತೇಳಿ. ಅಂದರೆ ಯಾರು ಧರ್ಮದ ಬಗ್ಗೆ ಅಸಡ್ಡೆ ತೋರ್ತಾನೆ, ಧರ್ಮವನ್ನು ಯಾರು ನಾಶ ಮಾಡಲಿಕ್ಕೆ ಹೋಗ್ತಾನೆ ಅವನೇ ನಾಶ ಆಗ್ತಾನೆ. ಅದೇ ರೀತಿ ಧರ್ಮೋ ರಕ್ಷತಿ ರಕ್ಷಿತ, ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾನೆ ಅವನಿಗೆ ಧರ್ಮ ರಕ್ಷಿಸುತ್ತದೆ ಅಂತ. ಸೊ ವ್ಯಾಸಮುನಿಗಳ ಹತ್ರ ಒಬ್ಬರು ಬಂದ್ರಂತೆ, ಹೇಳಿದರು ಈ ಹಿಂದೂ ಧರ್ಮದಲ್ಲಿ ಉಪನಿಷತ್ತುಗಳು
ಸಂಸ್ಕೃತ ಭಾಷೆಯಲ್ಲಿ ನಮಗೆ ಅರ್ಥ ಆಗುವುದಿಲ್ಲ, ಇದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅಂತೇಳಿ. ಮತ್ತೆ ನಮಗೆ ಎಷ್ಟು ಸ್ಟಡಿ ಮಾಡಲಿಕ್ಕೆ ಆಗೋದಿಲ್ಲ, ಯಾವ ರೀತಿ ಮನಸ್ಸುಂಟು ಆದರೆ ಆಗೋದಿಲ್ಲ, ಏನು ಮಾಡೋದು ಅಂತ. ಅದಕ್ಕೆ ವ್ಯಾಸಮುನಿಗಳು ಹೇಳಿದ್ರಂತೆ, ಅಷ್ಟಾದಶ ಪುರಾಣೇಷು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ಅಂದರೆ 18 ಪುರಾಣಗಳ ಸಾರಾಂಶ ಕೇವಲ 2 ವಾಕ್ಯಗಳಲ್ಲಿ ಹೇಳಿದರು. ಪರೋಪಕಾರಾಯ ಪುಣ್ಯಾಯ, ಪರೋಪಕಾರ ಮಾಡಿದರೆ ನಮಗೆ ಪುಣ್ಯ ಸಿಗ್ತದೆ. ಪಾಪಾಯ ಪರಪೀಡನಂ, ಪರರಿಗೆ ಪೀಡೆ ಮಾಡಿದರೆ ನಮಗೆ ಅದು ಪಾಪ ಕಟ್ತದೆ ಅಂತ 2 ವಾಕ್ಯಗಳಲ್ಲಿ ಹೇಳಿದರು. ನಾವು ಮತ್ತೆ ಹಿಂದೂ ಧರ್ಮದಲ್ಲಿ ನಮಗೆ ಪುರುಷೊಂದಿದ್ದಾಗ ನಾವು ದೇವರ ಹತ್ರ ಹೋಗುದು, ದೇವಸ್ಥಾನಕ್ಕೆ ಹೋಗುದು, ಅಥವಾ ಏನಾದರೂ ಹಬ್ಬ ಹರಿದಿನ ಇದ್ದಾಗ ಮಾತ್ರ ಹೋಗುದು. ಅದು ಸಲ್ಲದು. ದಿನನಿತ್ಯವೂ ನೀವು ಗಂಟೆಗಟ್ಟಲೆ ಮಾಡಬೇಕಂತಿಲ್ಲ, ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಸ್ವಲ್ಪ ಸಮಯವನ್ನು ನಾವು ದೇವರ ಒಂದು ಧ್ಯಾನದಲ್ಲಿ ನಾವು ಕಲಿಬೇಕಂತೆ. ಯಾಕಂದರೆ ಭಗವದ್ಗೀತಾ ಬಗ್ಗೆ ಶಂಕರಾಚಾರ್ಯರು ಭಜಗೋವಿಂದಂನಲ್ಲಿ ಶ್ಲೋಕ 20 ಅದರಲ್ಲಿ ಹೇಳಿದ್ದಾರೆ ಏನಂದ್ರೆ, ಗಂಗಾ ಜಲವ ಕಣಿಕಾಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ ಅಂತ. ಅಂದ್ರೆ ಭಗವದ್ಗೀತಾ ಕಿಂಚಿತಗೀತ, ಸ್ವಲ್ಪ ಓದಿ ಬಿಡುವುದಲ್ಲ, ದಿನವೂ ಸ್ವಲ್ಪ ಸ್ವಲ್ಪ ಒಂದೊಂದು ಶ್ಲೋಕವಾದರೂ ಓದಿ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ಇದು 5000 ವರ್ಷಗಳ ಮುಂಚೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಸಂವಾದ ರೂಪದಲ್ಲಿ ಅರ್ಜುನ ಡೌಟ್ ಕೇಳುವುದು, ಕೃಷ್ಣ ಅದಕ್ಕೆ ಸೊಲ್ಯೂಷನ್ ಕೊಡುವುದು. ಯಾರು ಬರೆದ ಪುಸ್ತಕ ಅಲ್ಲ ಇದು, ಸಂವಾದ ರೂಪದಲ್ಲಿ ದೇವರ ಮುಖದಿಂದ ಬಂದದ್ದು. ಅದು 5000 ವರ್ಷಗಳ ಮುಂಚೆ ಕುರುಕ್ಷೇತ್ರದಲ್ಲಿ ಹೇಳಿದ್ರು, ಅದು ಇಂದು ಕೂಡ ನಿಜ ಜೀವನದಲ್ಲಿ ನಮಗೆ ಪ್ರಸ್ತುತ. ಅದನ್ನು ನಾವು ಅಭ್ಯಾಸ ಮಾಡಿದರೆ ನಮ್ಮ ನಿಜ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಬಹುದು. ಮತ್ತೆ ಭಗವದ್ಗೀತಾ ಕಿಂಚಿದ ಗೀತ, ಸ್ವಲ್ಪ ಸ್ವಲ್ಪ ಅದು ದಿವಸ ಓದಿ ತಿಳ್ಕೊಳ್ಬೇಕು. ಗಂಗಾ ಜಲವ ಕಣಿಕಾ ಪೀಠ ಅಂದರೆ ಗಂಗಾ ಜಲವನ್ನು ಒಂದು ಹನಿ ಆದರೂ ಕುಡಿದ್ರೆ ಪಾಪ ಪರಿಹಾರ ಆಗ್ತದೆ. ಸಕೃದಪಿ ಏನ ಮುರಾರಿ ಸಮರ್ಚ. ಈಗ ಸ್ವಾಮೀಜಿಗಳು ಬರೋ ಮುಂಚೆ ಅರ್ಧ ಗಂಟೆಯಿಂದ ಸುಶ್ರಾವ್ಯವಾಗಿ ಭಜನಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇತ್ತು. ಅಂದರೆ ಹರಿನಾಮ ಸಂಕೀರ್ತನೆ, ಹರಿನಾಮ ಸಂಕೀರ್ತನೆ ಕಲಿಯುಗದಲ್ಲಿ ಹರಿನಾಮವನ್ನೆಂದರೆ ಕುಲಕೋಟಿಗಳು ಉದ್ಭವಿಸುವವು ಅಂತ ಪುರಂದರದಾಸರು ಹೇಳಿದ್ದಾರೆ. ಇಷ್ಟು ಮಾಡಿದರೆ ಕ್ರಿಯತೆ ತಸ್ಯ ಯಮೇನ ಚರ್ಚಾ. ಯಮಧರ್ಮರಾಯ ಪಾಶ ಇಟ್ಕೊಂಡು ಬಂದರೆ ಇವನು ಭಗವದ್ಗೀತೆ ಓದ್ತಾನೆ, ಗಂಗಾಜಲ ಕುಡಿತಾನೆ, ಮತ್ತೆ ಹರಿನಾಮ ಸಂಕೀರ್ತನೆ ಮಾಡ್ತಾನೆ, ಇವನ ಸುದ್ದಿ ನನಗೆ ಬೇಡಪ್ಪ ಅಂತೇಳಿ ಯಮಧರ್ಮರಾಯ ಕೂಡ ವಾಪಸ್ ಹೋಗ್ತಾನೆ. ಸೊ ಅದನ್ನು ಶಂಕರಾಚಾರ್ಯರು ಭಜಗೋವಿಂದನಲ್ಲಿ ಸೊಗಸಾಗಿ ಹೇಳಿದ್ದಾರೆ. ಆಯಿತು, 1 ತಿಂಗಳಿಂದ ನಾವು ನಮ್ಮ ಪುರೋಹಿತರಿರ್ಬೋದು, ಎಲ್ಲ ಪುರೋಹಿತರು ಚೆನ್ನಾಗಿ ತ್ರಿಕಾಲ ಪೂಜೆ ಮಾಡಿದರು, ಅನೇಕ ಹೋಮ ಮಾಡಿದರು, ಜನರೆಲ್ಲ ಭಾಗಿಯಾದರು, ಭಜನಾ ಕಾರ್ಯಕ್ರಮ ಆಯಿತು, ಅನ್ನ ಪ್ರಸಾದ ಕೂಡ ಆಯಿತು. ಮತ್ತೆ ಪುನಃ ಸ್ವಾಮೀಜಿಯವರು ಯಾಕೆ ಅಂದರೆ ನಿಮ್ಮ ಮನಸ್ಸಿಗೆ ಬರ್ಬೋದು, ಎಲ್ಲ ಭಟ್ಟರು ಎಲ್ಲ ಮಾಡಿ ಆಗಿದೆ, ಪುನಃ ಸ್ವಾಮೀಜಿಗಳು ಯಾಕೆ ಅಂದರೆ, ಸ್ವಾಮೀಜಿಗಳು ಯಾಕಂದರೆ ಬಹಳ ಚೆನ್ನಾಗಿ ಸುಭಾಷಿತಕಾರ ವರ್ಣನೆ ಮಾಡ್ತಾನೆ. ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪತರುಸ್ಥತ ಪಾಪಂ ತಾಪಂಚ ದೈನ್ಯಂಚ ಗ್ರಂಥಿ ಸಂತೋ ಮಹಾಶಯ. ಅಂದರೆ ಗಂಗಾ ಪಾಪಂ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ. ಶಶಿ ತಾಪಂ, ಎಷ್ಟು ಬೇಕಾದರೆ ಬಿಸಿಲಿನ ಬೇಗೆ ಇರಲಿ, ಚಂದ್ರೋದಯ ಆದ ಕೂಡಲೇ ಚಂದ್ರ ತಂಪನ್ನು ನೀಡ್ತಾನಂತೆ. ಅದಕ್ಕೆ ಹೇಳ್ತೇವೆ ನಾವು, ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮ ಚಂದ್ರ ಚಂದನಯೋರ ಮಧ್ಯೆ ಶೀತಲ ಸಾಧು ಸಂಗತಿ ಅಂತೆ. ಅಂದರೆ ಈ ಪ್ರಪಂಚದಲ್ಲಿ ಶ್ರೀಗಂಧ ಅತ್ಯಂತ ತಂಪು ಅಂತೆ. ದೇವಸ್ಥಾನದಲ್ಲಿ ಗಂಧ ಪ್ರಸಾದ ಅಂತ ಕೊಡುವುದಕ್ಕೆ ಶ್ರೀಗಂಧಕ್ಕಿಂತ ಚಂದ್ರನ ಒಂದು ಬೆಳಗುಗಳು ಬಂದರೆ ಇನ್ನೂ ತಂಪಂತೆ. ಈ ಶ್ರೀಗಂಧ ಮತ್ತೆ ಚಂದ್ರಕ್ಕಿಂತ ಇನ್ನೂ ಮುದವನ್ನು ನೀಡುವವರು, ಇನ್ನೂ ತಂಪನ್ನು ನೀಡುವವರು ಸಾಧು ಸಂಗತಿ. ಅದು ಸಾಧು ಸಂಘರ ಒಂದು ಏನಂದ್ರೆ ಭೇಟಿ ಮಾಡಿದರೆ ಅದರಿಂದ ಇನ್ನೂ
ಫಲ ನೀಡ್ತಾನಂತೆ. ಗಂಗಾಪಾಪಂ ಶಶಿತಾಪಂ ದೈನ್ಯಂ ಕಲ್ಪತರುಷ್ಠದ. ಈಗ ಮೊನ್ನೆ ಜೂನ್ 5ಕ್ಕೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಆಗಿದೆ. ಒಂದೊಂದು ಗಿಡ ಅದು ನಡಬೇಕಂತೆ. ಯಾರು ನಟ್ಟಿದ್ದಾರೆ ನಡಿಯಿಲ್ಲ ಗೊತ್ತಿಲ್ಲ, ಬಟ್ ನಡಬೇಕು. ಆದರೆ ಕಲ್ಪತರು ತೆಂಗಿನ ಮರ, ಅದು ಕಲ್ಪತರು ಮತ್ತು ಕಾಮಧೇನು ಎರಡು ಮನೆಯಲ್ಲಿದ್ದರೆ ಯಾವಾಗಲೂ ದರಿದ್ರೆ ಇಲ್ಲ. ಪಾಪಂ ತಾಪಂಚ ದೈನ್ಯಂಚ ಗ್ರಂಥಿ ಸಂತೋಮಾಶಯ. ಈ ಪಾಪ, ತಾಪ ಹಾಗೂ ದೈನ್ಯ ಇದು ಮೂರು ಪರಿಹಾರ ಮಾಡೋದು ಈ ಮಹಾಶಯರು ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಅದಕ್ಕೆ ನಮ್ಮ ಸ್ವಾಮೀಜಿಯವರು ನಾವಿಲ್ಲಿ ಬರಮಾಡಿಕೊಂಡಿದ್ದೇವೆ. ಮತ್ತು ಸ್ವಾಮೀಜಿಗಳಿಗೂ ನಮಗೆ ನಮ್ಮ ಸಾಧಾರಣ ಮನುಷ್ಯರಿಗೂ ವ್ಯತ್ಯಾಸ ಏನು? ಅವರು ಕಾವಿ ಬಟ್ಟೆ ಹಾಕಿದ್ದಾರೆ, ನಾವು ಹಾಕಿಲ್ಲ. ಹಾಗೆ ಅಷ್ಟು ವ್ಯತ್ಯಾಸ ಅಲ್ಲ, ತುಂಬ ವ್ಯತ್ಯಾಸ ಇದೆ. ಯಥಾಚಿತ್ತಂ ತಥಾ ವಾಚಃ, ಯಥಾ ವಾಚಃ ತಥಾ ಕ್ರಿಯಾ, ಚಿತ್ತೋ ವಾಚಿ ಕ್ರಿಯಾಯಾಂಚ ಸಾಧೂನಾಂ ಏಕರೂಪತ. ಅಂದರೆ ಯಥಾಚಿತ್ತಂ ಯಾವ ರೀತಿ ಆಲೋಚನೆ ಮಾಡ್ತಾರೆ, ತಥಾ ವಾಚಃ ಅದನ್ನೇ ಆಡ್ತಾರೆ. ಯಥಾ ವಾಚಃ ತಥಾ ಕ್ರಿಯಾ ಅಂದರೆ ನುಡಿದಂತೆ ನಡೆದು. ಇದು ಮೂರು ಪ್ರಕಾರ, ಮೂರು ವಿಷಯಗಳು. ಸಾಧೂನಾಂ ಏಕರೂಪತ, ಸಾಧು ಸಂತರಲ್ಲಿ ಏಕಪ್ರಕಾರವಾಗಿರುತ್ತದೆ. ಆದ್ದರಿಂದ ಈ ಒಂದು ನವದುರ್ಗ ಹಾಗೂ ಮಹಾಗಣಪತಿ ದೇವಸ್ಥಾನ ಈ ಸನ್ನಿಧಿಯಲ್ಲಿ ನಮ್ಮ ಸ್ವಾಮಿ ಶ್ರೀ ಯೋಗೀಶಾನಂದಜಿ ರಾಮಕೃಷ್ಣ ಮಠ ಮಂಗಳೂರು ಇವರನ್ನು ಬರಮಾಡಿಕೊಂಡಿದ್ದೇವೆ. ಬಹಳ ಒಂದು ಸಂತೋಷದ ವಿಷಯ ಸ್ವಾಮೀಜಿಯವರು ಇಲ್ಲಿ ಬಂದದ್ದು. ಈ ಒಂದು ಅಧಿಕ ಮಾಸದಲ್ಲಿ ನಾವು ಹೇಳಿದಾಗೆ ಏನು ಕೆಲಸ ಮಾಡಿದ್ರು ಅದು ಅಕ್ಷಯ ಫಲವನ್ನು ಕೊಡ್ತಾರೆ. ಮನೆಯಲ್ಲಿ ಕೂಡ ತುಳಸಿಗೆ ದೀಪ ಇಡುವುದು, ಮನೆಯಲ್ಲಿ ದೇವರ ಕೋಣೆಯಲ್ಲಿ ಸತತವಾಗಿ ದೀಪವನ್ನು ಇಡುವುದು, ಅದು ಮಾಡಿದರೆ ಅಶ್ವಮೇಧ ಮಾಡಿದಷ್ಟು, ಯಾಗ ಮಾಡಿದಷ್ಟು ಪುಣ್ಯ ಲಭಿಸ್ತಿದೆ ಅಂತ ಒಂದು ಪ್ರತೀತಿ ಉಂಟು. ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ನಾವು ಮಾಡುವುದಿಲ್ಲ. ಆದರೆ ಇದರ ಅರ್ಥ ಏನಂದರೆ ಅಶುಭ ಮಾಸ ಅಲ್ಲ ಇದು ಯಾಕಂದರೆ ನಮ್ಮ ಪುರುಷೋತ್ತಮ ಮಾಸ ಅಂತ ಹೇಳಿದರೆ ಇದು ಮೊನ್ನೆ ಮೇ 17ರಂದು ಪ್ರಾರಂಭವಾಗಿ ಜೂನ್ 15 ಇವತ್ತರವರೆಗೆ ಇದೆ. ಜ್ಯೇಷ್ಠ ಮಾಸ, ಅಧಿಕ ಜ್ಯೇಷ್ಠ ಮಾಸ ಆಗಿ ನಾಳೆಯಿಂದ ಜ್ಯೇಷ್ಠ ಮಾಸ ಪ್ರಾರಂಭವಾಗ್ತದೆ. ನಿಜ ಜ್ಯೇಷ್ಠ ಮಾಸ ಪ್ರಾರಂಭ ಆಗ್ತದೆ. ಇದು 32 ತಿಂಗಳು 16 ದಿನಗಳಿಗೊಮ್ಮೆ ಅಧಿಕ ಮಾಸ ಬರ್ತದೆ. ಇದು ಸೂರ್ಯನ ಚಲನೆ ಇಲ್ಲದ ಮಾಸ. ಆದ್ದರಿಂದ ನಾವು ಯಾವುದೇ ಶುಭ ಕಾರ್ಯವನ್ನು ಮಾಡುವುದಿಲ್ಲ. ಆದ್ದರಿಂದ ಈ ಒಂದು ಅಧಿಕ ಮಾಸದಲ್ಲಿ ಮಾಡಿದ ಪೂಜೆ ಪುರಸ್ಕಾರ ಎಲ್ಲ ನಮಗೆ ಹೆಚ್ಚಿನ ಒಂದು ಪುಣ್ಯವನ್ನು ಕೊಡ್ತದೆ. ಅಧಿಕ ಫಲವನ್ನು ಅಂತ ಹೇಳಿದರೆ ಅದೇ ರೀತಿ ಈ ಒಂದು ನಮ್ಮ ಈ ಸಮಾರೋಪದಲ್ಲಿ ಸ್ವಾಮೀಜಿಯವರ ಆಗಮನ ಆಗಿದೆ. ಅವರ ಒಂದು ಹಿತನುಡಿಗಾಗಿ ನಾವು ಕಾಯೋಣ ಅಂತ ಹೇಳ್ತಾ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಗೆ ಹಾಗೂ ನಿಮಗೆಲ್ಲರಿಗೂ ನಾನು ಚಿರಋಣಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ.